ಕೊಲಂಬಿಯಾ ದೇಶದ ವಿಮಾನವೊಂದು ದೇಶದ ವೆನಿಜುವೆಲಾ ಗಡಿಗೆ ಸಮೀಪದಲ್ಲೇ ಉರುಳಿ ಬಿದ್ದುದರಿಂದ ಅದರಲ್ಲಿದ್ದ ಸಂಸದ ಸೇರಿ 15 ಜನರು ಸಾವಿಗೀಡಾಗಿದ್ದಾರೆ. ಕೊಲಂಬಿಯಾಕ್ಕೆ ಸೇರಿದ ಈ ವಿಮಾನವು ಕೊಲಂಬಿಯಾ ವೆನಿಜುವೆಲಾ ಅಂತಾರಾಷ್ಟ್ರೀಯ ಗಡಿಗೆ ಸಮೀಪ ಪತನಗೊಂಡಿದ್ದರಿಂದ ಅದರಲ್ಲಿದ್ದ ಎಲ್ಲ 15 ಮಂದಿ ಮೃತರಾಗಿದ್ದಾರೆ ಎಂದು ಕೊಲಂಬಿಯಾ ವಿಮಾನಯಾನ ಪ್ರಾಧಿಕಾರವು ಹೇಳಿದೆ. ಸಾವು ಕಂಡವರಲ್ಲಿ ಒಬ್ಬರು ಕೊಲಂಬಿಯಾದ ಸಂಸದರು ಎಂದು ಕೂಡ ಅವರು ಹೇಳಿದ್ದಾರೆ. ವಿಮಾನದಲ್ಲಿ 13 ಮಂದಿ ಪ್ರಯಾಣಿಕರು ಹಾಗೂ 2 ಸಿಬ್ಬಂದಿ ಇದ್ದರು. ಸಿಬ್ಬಂದಿಯಲ್ಲಿ ಒಬ್ಬರು ಪೈಲಟ್, ಇನ್ನೊಬ್ಬರು ಸಹ ಪೈಲಟ್ ಹಾಗೂ ಪ್ರಯಾಣಿಕರನ್ನ ಗಮನಿಸುವವನು ಎಂದು ತಿಳಿದು ಬಂದಿದೆ. ಸಟೇನಾ ವಿಮಾನಯಾನ ಸಂಸ್ಥೆಗೆ ಸೇರಿದ ಈ ವಿಮಾನವು ಗಡಿಭಾಗದ ಕುಕುಟಾದಿಂದ ಗಗನಕ್ಕೆ ಏರಿ ಹಾರಿತ್ತು. ಒಕೊನಾದಲ್ಲಿ ಅದು ಸಂಜೆ ಇಳಿಯಬೇಕಿತ್ತು. ಆದರೆ ಒಕೊನಾ ವಿಮಾನ ನಿಲ್ದಾಣದ ಬಳಿ ನಿಯಂತ್ರಣ ಕೋಣೆಯ ಸಂಪರ್ಕ ಕಳೆದುಕೊಂಡಿದೆ. ಪರ್ವತ ಪ್ರದೇಶವಾದ ಇಲ್ಲಿ ವಿಮಾನ ಹಾರಾಟದ ವೇಳೆ ಕೆಟ್ಟ ಹವೆಯಿತ್ತು. ನಮ್ಮ ಸಹ ಸಂಸದ ಡಯಾಗೊನಿಸ್ ಕ್ವಿಂಟರು ನಾಯಕರಲ್ಲೊಬ್ಬರಾದ ಕಾರ್ಲೋಸ್ ಸಲ್ವೆಡೋ ಪ್ರಯಾಣಿಸುತ್ತಿದ್ದರು. ಈಗ ಶವ ಹುಡುಕುವ ದುಃಖದ ಕೆಲಸ ನಡೆದಿದೆ ಎಂದು ಒಕೊನಾ ಸಂಸದ ವಿಲ್ಮರ್ ಕರಿಲೋ ಅವರು ತಿಳಿಸಿದ್ದಾರೆ.